ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಇತ್ತೀಚೆಗೆ ನಾನು ರಾಜ್ಕುಮಾರ್ ಸಮಾಧಿ ಹತ್ರ ಹೋಗಿದ್ದೆ ವೀಕ್ಷಕರೇ. ತುಂಬ ವರ್ಷಗಳ ನಂತರ ನಾನು ಈಗ ರಾಜ್ಕುಮಾರ್ ಸಮಾಧಿ ಹತ್ರ ಅಂದರೆ ರಾಜ್ಕುಮಾರ್ ಮೆಮೋರಿಯಲ್ ಅಲ್ಲಿ ಹೋಗಿದ್ದೆ ವೀಕ್ಷಕರೇ. ಇದಿರೋದು ಕಂಠೀರವ ಸ್ಟುಡಿಯೋದಲ್ಲಿ. ಅದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನಿಂಗ್ ಇರುತ್ತೆ ವೀಕ್ಷಕರೇ. ಅಲ್ಲಿ ಹೋದಾಗ ನನಗಾದ ಅನುಭವಗಳು ಈಗ ಹೇಗಿದೆ, 2025 ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಹೋಗಿದ್ದು ನಾನು. ಈಗ ಹೇಗಿದೆ ಅದು ಅನ್ನೋ ಪ್ರತಿಯೊಂದು ಅಪ್ಡೇಟ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಯಾರು ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕನೇ ನೋಡಿ. ನಿಮಗೆ ಇಲ್ಲಿ ಫುಲ್ ಚಿತ್ರಣವನ್ನು ಯಾರ್ಯಾರು ನೋಡಿಲ್ಲ, ಈಗ ಲೇಟೆಸ್ಟಾಗಿ ಯಾರ್ಯಾರು ನೋಡಿಲ್ಲ, ರಾಜ್ಕುಮಾರ್ ಮೆಮೋರಿಯಲ್ ಆಗಲಿ, ನಮ್ಮ ಪುನೀತ್ ರಾಜ್ಕುಮಾರ್ ಮೆಮೋರಿಯಲ್ ಆಗಲಿ, ಸಮಾಧಿ ಆಗಲಿ, ಪಾರ್ವತಮ್ಮ ರಾಜ್ಕುಮಾರ್ ಸಮಾಧಿ ಆಗಲಿ, ಯಾರು ನೋಡಿಲ್ಲ ಅವರಿಗೆಲ್ಲ ಪ್ರತಿಯೊಂದು ಸ್ಮಾಲ್ ಚಿತ್ರಣವನ್ನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರ ಕನ್ನಡಿಗರಿಗೂ ತೋರಿಸ್ಕೊಡೋಣ ಅಂತ ವೀಕ್ಷಕರೇ, ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಹಾಗಾಗಿ ಸ್ನೇಹಿತರೆ, ನೀವು ಯಾರೇ ಈ ರಾಜ್ಕುಮಾರ್ ಸಮಾಧಿನ ನೋಡಬೇಕು ಅಥವಾ ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡಬೇಕು ಅಥವಾ ಪಾರ್ವತಮ್ಮ ರಾಜ್ಕುಮಾರ್ ಸಮಾಧಿ ನೋಡಬೇಕು ಅಂದರೆ ನೀವು ಈ ಕಂಠೀರವ ಸ್ಟುಡಿಯೋಗೆ 9 AM to 6 PM ಒಳಗಡೆ ಬಂದರೆ ಎಲ್ಲ ಡೇನೂ ಓಪನ್ ಆಗಿರುತ್ತೆ ವೀಕ್ಷಕರೇ. ಶನಿವಾರ ಮತ್ತು ಭಾನುವಾರ ಸ್ವಲ್ಪ ಜನ ಇರ್ಬೋದನ, ಬಟ್ ಭಾನುವಾರ ಜನ ಇರ್ಬೋದು, ಶನಿವಾರ ಜನ ಇರಲ್ಲ. ನಾನು ಹೋಗಿದ್ದು ಸಾಟರ್ಡೇನೆ. ತುಂಬ ಚೆನ್ನಾಗಿ ನೀವು ನೋಡಿಕೊಂಡು ಅಲ್ಲಿ ಅವರ ಪುನೀತ್ ರಾಜ್ಕುಮಾರ್ ಆಗಲಿ ಹೋದರೆ ಬ್ಲೆಸ್ಸಿಂಗು ತೊಗೊಂಡು ಬರ್ಬೋದು ವೀಕ್ಷಕರೇ. ನೀವು ಅಲ್ಲೇ ಹೋಗ್ಬೇಕಾದ್ರೆ ನಿಮಗೆ ಹೂವು ಕೊಡ್ತಾರೆ, ಹೂವು ತೊಗೊಂಡೋಗಿ ಫ್ರೀಯಾಗಿ ಹೂವು ಕೊಡ್ತಾರೆ. ಹೂವು ತೊಗೊಂಡೋಗಿ ಅವ್ರ ಸಮಾಧಿ ಮೇಲೆ ಇಡ್ಬೋದು ವೀಕ್ಷಕರೇ. ಇಲ್ಲಿ ಏನೇನು ವಿಶೇಷ ಅಂದರೆ, ನೀವು ಹೋಗಿ ಅಲ್ಲಿ ಕುತ್ಕೊಳಕ್ಕೂ ಒಂದು ಸ್ವಲ್ಪ ಮೇಲೆ ಅಂಪಿ ಥಿಯೇಟರ್ ಥರನೂ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ಕುತ್ಕೊಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾರು ಏನು ಕೇಳಲ್ಲ. ಅಲ್ಲಿ ಒಂದು ಸ್ವಲ್ಪ ಪಾರ್ಕ್ ಥರನೂ ಮಾಡಿದ್ದಾರೆ. ನೀವು ಅಲ್ಲೂ ಕೂಡ ಸ್ವಲ್ಪ ಕುತ್ಕೊಬೋದು. ಅಲ್ಲೂ ಒಂದು 2-3 ಕಲ್ಲು ಥರ ಚೇರ್ಗಳನ್ನ ಇಟ್ಟಿದ್ದಾರೆ, ಅವನಲ್ಲೂ ನೀವು ಕುತ್ಕೊಬೋದು ವೀಕ್ಷಕರೇ. ಅದಾದಮೇಲೆ ನಿಮಗೆ ಅಲ್ಲಿ ಮೇನ್ ಸುತ್ಕೊಂಡು ಹೋದ್ಮೇಲೆ ಫಸ್ಟ್ ಸಿಗೋದೆ ನಿಮಗೆ ಪುನೀತ್ ರಾಜ್ಕುಮಾರ್ ಮೆಮೋರಿಯಲ್ಲು ವೀಕ್ಷಕರೇ. ಪುನೀತ್ ಕುಮಾರ್ ಸಮಾಧಿ ಅದು ನೋಡಿರೇ ಒಂಥರ ಬೇಜಾರಾಗುತ್ತೆ ತುಂಬ ಯಾರೇ ವ್ಯಕ್ತಿಗಳಾಗಲಿ ವೀಕ್ಷಕರೇ, ಅವರ ಜೀವನದಲ್ಲಿ ಅಟ್ಲೀಸ್ಟ್ ಒಂದು 60 ವರ್ಷ ಕಳೆದ್ರೆ ಏನೋ ಒಂಥರ 60 ವರ್ಷ ಕಳೆದು ಹೋದರೆ ತುಂಬಾ ಇದು. ಅದರಲ್ಲೂ ಕೂಡ ಏನೇ ಆಗಲಿ ನಮ್ಮ ಜನಗಳಿಗೆ ಅಥವಾ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರನ್ನ ದೇವ್ರುಗಳು ಬೇಗ ಕರ್ಕೊಬಾರ್ದು ವೀಕ್ಷಕರೇ. ಅಂಥವ್ರನ್ನ ದೇವರು ಬೇಗ ಕರ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಂಥವ್ರು ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಆಗಲಿ, ಬಟ್ ಅವ್ರನ್ನ ಇಷ್ಟು ಬೇಗ ಕಳ್ಕೊಂಡಿದ್ದು ತುಂಬಾ ಬೇಜಾರು ಆ್ಯಕ್ಚುಲಿ. ಹಾಗಾಗಿ ಅವ್ರ ಸಮಾಧಿ ನೋಡಿರೋ ಅಂತಾರೆ ತುಂಬಾ ಬೇಜಾರಾಗುತ್ತೆ. ಅವ್ರ ಸಮಾಧಿ ಮುಂದೆ ನೋಡಿ ತುಂಬ ಜನ ಅಲ್ಲಿ ಹೂಗಳನ್ನೆಲ್ಲ ಫ್ರೀಯಾಗಿ ಕೊಟ್ಟಿರೋ ಹೂಗಳನ್ನೆಲ್ಲ ತೊಗೊಬಂದು ಎಲ್ಲ ಇಡ್ತಿದ್ರು ಹಾಗೆ. ಬಟ್ ನೀವು ಬ್ಯಾಕಿ ಡೇಸಲ್ಲಿ ಹೋದರೆ, ಅವರ ಬರ್ಡೇಗಾಗಲಿ ಅವ್ರದ್ದು ಪುಣ್ಯತಿಥಿಗಳಿಗೆ ಆ ಟೈಮಲ್ಲೆಲ್ಲ ಹೋದರೆ, ಅವರು ಡೆತ್ ಆಗಿ ಡೇ ಡಿನಲ್ಲೆಲ್ಲ ಹೋದರೆ ಅವತ್ತು ತುಂಬ ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿ ಅವತ್ತು ತುಂಬ ಜನಗಳಿರ್ತಾರೆ ಆ್ಯಕ್ಚುಲಿ. ನೀವು ಕ್ಲೀನಾಗಿ ನೋಡೋಕ್ಕಾಗಲ್ಲ ಅಂಥ ಡೇಸ್ ಎಲ್ಲ ಆದರೆ. ಈ ಥರ ನೀವು ಫ್ರೀಯಾಗಿ ಹೋದರೆ ಎಷ್ಟೊತ್ತು ಬೇಕೋ ಅಷ್ಟೊತ್ತೆಲ್ಲ ಕ್ಲೀನಾಗಿ ನೋಡಿಕೊಂಡು ಫೋಟೋ ತಿಕ್ಕೊಂಡು ಕ್ಲೀನಾಗಿ ಬರ್ಬೋದು. ಇದು ನೋಡಿ, ಇದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಸಮಾಧಿ. ಇದು ಇಲ್ಲೂ ಅಷ್ಟೇ ಕೂಡ ಪಾರ್ವತಮ್ಮ ರಾಜ್ಕುಮಾರ್ದು ಕೂಡ ಅವರು ಅವಾಗಲೇ ಇದಾಗಿದ್ದು, ಅವ್ರದ್ದು ಕೂಡ ಅಷ್ಟು ಚೆನ್ನಾಗಿ ಈ ಮೆಮೋರಿಯಲ್ನ ಇದನ್ನು ಸ್ಮಾರಕನ ಮಾಡಿದ್ದಾರೆ ವೀಕ್ಷಕರೇ. ಅಷ್ಟು ಚೆನ್ನಾಗಿದೆ ಅವ್ರದ್ದು ಪ್ರತಿಯೊಬ್ಬರದ್ದು. ಪುನೀತ್ ರಾಜ್ಕುಮಾರ್ದಾಗಲಿ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ದು ಅಷ್ಟು ಚೆನ್ನಾಗಿ ಸ್ಮಾರಕ ಮಾಡಿ ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಅಷ್ಟು ಚೆನ್ನಾಗಿ ಕ್ಲೀನಾಗಿ ಅದನ್ನ ಅವರೇ ಓನಾಗಿ ಇದು ಮಾಡ್ಕೊಂಬಿಟ್ಟು ಕ್ಲೀನಾಗಿ ಆ ಪಾರ್ಕ್ ಥರ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಪ್ರತಿಯೊಬ್ಬರು ನೀವು ಹೋದರೆ ಏನು ಬೇಗ ವಾಪಸ್ ಬರಬೇಕು ಅಂತ ಏನಿಲ್ಲ. ತುಂಬ ಕ್ರೌಡೆಡ್ ಇದ್ದರೆ ಬೇಗ ಕಳಿಸ್ತಾರೆ. ಬಟ್ ನಾರ್ಮಲ್ ಡೇಸ್ ಎಲ್ಲ ಹೋದರೆ ನೀವು ಆಲ್ಮೋಸ್ಟ್ ಎಲ್ಲ ಹಾಫ್ ಡೇನೂ ಕೂಡ ಸ್ಪೆಂಡ್ ಮಾಡಿಕೊಂಡು ಒಳಗಡೆ ಕುತ್ಕೊಂಡ್ಬಿಟ್ಟು ವಾಪಸ್ಸು ಕೂಡ ಬರ್ಬೋದು ವೀಕ್ಷಕರೇ. ಅದಾದಮೇಲೆ ನಿಮಗೆ ಫಸ್ಟ್ ಸಿಗುತ್ತೆ ರಾಜ್ಕುಮಾರನ ಸಮಾಧಿ, ಲಾಸ್ಟಿಗೆ ರಾಜ್ಕುಮಾರನ ಸಮಾಧಿ ಸಿಗುತ್ತೆ. ಹಾಗೆಯೇ ನೋಡಿಕೊಂಡು ರಾಜ್ಕುಮಾರ್ ಹತ್ರನೂ ಅವ್ರನ್ನ ಬೇಕಾದ್ರೆ ಹಿರಿಯ ನಟರು ಅವರು ಕೂಡ ಅಲ್ಲಿಂದ ಹೋಗಿ ನೀವು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ನೋಡಿಕೊಂಡು ವಾಪಸ್ಸು ಬರ್ಬೋದು ವೀಕ್ಷಕರೇ. ಅಷ್ಟು ಚೆನ್ನಾಗಿದೆ. ಈಗಂತೂ ತುಂಬಾ ಎಲ್ಲ ಮರಗಳು, ಅಡಿಕೆ ಗಿಡಗಳು, ಎಲ್ಲ ಹುಲ್ಲು ಎಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪಾಪ ಅಲ್ಲೆಲ್ಲ ಅವ್ರು ನೋಡ್ಕೊಳೋರೆಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ ವೀಕ್ಷಕರೇ. ಈಗೆಲ್ಲ ನಾವೆಲ್ಲ ಒಂದು 5 years 6 years ಬ್ಯಾಕ್ ಹೋಗಿದ್ದು, ಅವಾಗೆಲ್ಲ ಏನೂ ಅಷ್ಟು ಗ್ರೀನರಿ ಆಗಿರ್ತಿರಲಿಲ್ಲ, ಸುಮ್ಮನೆ ಇದು ಮೇಂಟೈನ್ ಮಾಡಿಬಿಟ್ಟಿದ್ರು. ಈಗೆಲ್ಲ ಸುತ್ತಲೂ ಆ ಪಾರ್ಕ್ ಆಗಲಿ ಅಷ್ಟು ಗ್ರೀನರಿ ಆಗಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಕುತ್ಕೊಳಕ್ಕೆ ಎಲ್ಲ ಅಷ್ಟು ಚೆನ್ನಾಗಿ ವಾಕಿಂಗ್ ಪಾತ್ ಆಗಲಿ ವಾಟ್ರದ್ದು ಇದಾಗಲಿ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಂಡು ನೀವು ಕ್ಲೀನಾಗಿ ನೋಡ್ಕೊಂಡು ಬರ್ಬೋದು ವೀಕ್ಷಕರೇ. ಕ್ಲೀನಾಗಿ ನೀವೇನಾದ್ರು ಯಾರು ರಾಜ್ಕುಮಾರ್ ಆಗಲಿ ಪುನೀತ್ ರಾಜ್ಕುಮಾರ್ ಆಗಲಿ ಪಾರ್ವತಮ್ಮ ರಾಜ್ಕುಮಾರ್ ಯಾರು ಹೋಗಿಲ್ಲ ಅಂದರೆ ಈ ನಾರ್ಮಲ್ ಡೇ ಸ್ಯಾಟರ್ಡೇ ಟೈಮು ಅಥವಾ ಬ್ಯಾಕಿ ಡೇಸಲ್ಲಿ ಹೋಗಿ ವೀಕ್ಷಕರೇ. ನೀವು ಚೆನ್ನಾಗಿ ಕ್ಲೀನಾಗಿ ರಾಜ್ಕುಮಾರಿಂದ ಪ್ರತಿಯೊಂದು ಸಮಾಧಿ ಆಗಲಿ ಪುನೀತ್ ರಾಜ್ಕುಮಾರ್ನ ಇದಾಗಲಿ ಪಾರ್ವತಮ್ಮ ರಾಜ್ಕುಮಾರ್ ಕ್ಲೀನಾಗಿ ನೋಡಿಕೊಂಡು ವಾಪಸ್ ಬರ್ಬೋದು ವೀಕ್ಷಕರೇ. ಇದರಲ್ಲಿ ನೀವು ರಾಜ್ಕುಮಾರಂದು ಪ್ರತಿಯೊಂದು ಅವ್ರು ಯಾರ್ಯಾರು ಮೂವಿ ಆ್ಯಕ್ಟ್ ಮಾಡಿದ್ರು ಅವ್ರದ್ದೆಲ್ಲ ಅದ್ರದ್ದು ಸ್ಮಾರಕವನ್ನು ಮಾಡಿದ್ದಾರೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ರದ್ದೆಲ್ಲ ಒಂದು ಗ್ರಾನೈಟ್ಸ್ ಇದರಲ್ಲೇನೋ ಪ್ರತಿಯೊಂದು ಸುತ್ತಲೂ ಅವ್ರದ್ದು ಮೇಯ್ನ್ ಮೆಮೋರಿಯಲ್ ಇದಕ್ಕೆ ಸ್ಮಾರಕಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಸುತ್ತಲೂ ಅದರಲ್ಲಿ ಅಷ್ಟು ಚೆನ್ನಾಗಿ ಅವ್ರದ್ದೆಲ್ಲ ಹಳೆ ಮೂವಿ ಎಷ್ಟೆಷ್ಟು ಬೆಸ್ಟ್ ಮೂವಿಗಳಿದ್ದು ಅವನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅವರು ಇದು ಮಾಡಿ ಅದನ್ನೆಲ್ಲ ಅದು ಕಲ್ಲಲ್ಲಿ ಇದು ಮಾಡಿರೋದು ಆ್ಯಕ್ಚುಲಿ ಗ್ರಾನೈಟ್ ಇದರಲ್ಲ ಏನೋ ಮಾಡಿದ್ದಾರೆ.
ಅಷ್ಟು ಚೆನ್ನಾಗಿ ಅವೆಲ್ಲ ಹಾಕಿದ್ದಾರೆ. ಎಷ್ಟು ವರ್ಷ ಆದರೂ ನೋಡಿ ಅವಾಗಲೂ ಇದು ಇದ್ದು ಆ್ಯಕ್ಚುಲಿ ಹೋದಾಗಲೂ ಈಗಲೂ ಕೂಡ ಅಷ್ಟು ಚೆನ್ನಾಗಿದ್ದಾವೆ, ಅಷ್ಟೇ ಚೆನ್ನಾಗಿ ಮೇಂಟೈನು ಮಾಡಿದ್ದಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ಹೋಗಬೇಕು ಅಂತಿದ್ರು ಹೋಗಿ ನೋಡಿ. ಪ್ರತಿಯೊಬ್ಬರು ಯಾರು ಬೆಂಗಳೂರಿಗೆ ಬಂದಾಗ ಇವೆಲ್ಲ ಹೋದಾಗ ಇವೆಲ್ಲ ಒಂಥರ ಈಗೆಲ್ಲ ಹಾಟ್ಸ್ಪಾಟ್ ಥರ ಒಂಥರ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಥರನೇ ಆಗಿಬಿಟ್ಟಿದ್ದಾವೆ. ಪ್ರತಿಯೊಬ್ಬರು ತುಂಬ ಜನಗಳು ಇವರಲ್ಲಿ ಬರ್ತಾರೆ ಇರ್ತಾರೆ, ನೋಡ್ತಾನೆ ಇರ್ತಾರೆ. ಎಷ್ಟು ಸರಿ ನೋಡಿದ್ರು ನೋಡಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಮತ್ತು ಚೆನ್ನಾಗೂ ಮೇಂಟೈನ್ ಮಾಡಿರ್ತಾರಲ್ಲ, ಒಳ್ಳೆ ಮೇಂಟೈನ್ ಮಾಡಿರೋ ಪ್ಲೇಸಲ್ಲಿ ಹೋಗಿ ಪೀಸ್ಫುಲ್ಲಾಗಿ ಕ್ಲೀನಾಗಿ ಕುತ್ಕೊಂಡು ಅಲ್ಲಿ ತಿಂದ್ಕೊಂಡು ಏನಾದ್ರೂ ಹೋಗಿ ಅವ್ರದ್ದೆಲ್ಲ ನೋಡ್ಕೊಂಬರೋದಕ್ಕೆ ಒಂಥರ ಮನಸ್ಸಿಗೂ ಸಮಾಧಾನ ಸಿಗುತ್ತೆ, ಒಳ್ಳೇದು ಅನಿಸುತ್ತೆ. ಸುತ್ತುತ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಯಾವ್ದಾದ್ರು ಬೇರೆದು ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿರೋದು. ಎಗೇನ್ ಹೋದ್ರೂ ಅಲ್ಲಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಯಾರ್ಯಾರು ರಾಜ್ಕುಮಾರನ ಫ್ಯಾನ್ಸ್ ಆಗಲಿ, ಅವರೆಲ್ಲ ಇದ್ದೀರ, ರಾಜ್ಕುಮಾರ್ ಆಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ಪರ್ವತ ರಾಜ್ಕುಮಾರ್ ಆಗಲಿ, ನೀವೇನಾದ್ರು ನೋಡಬೇಕು ಹೇಗಿದೆ ಅಂತೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿದ್ರೆ ಈ ಕಂಠೀರವ ಸ್ಟುಡಿಯೋಗೆ ಬಂದುಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ ವೀಕ್ಷಕರೇ. ಚೆನ್ನಾಗಿದೆ ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿ ಈಗ ಅಪ್ಪನೂ ಅಷ್ಟೇ ಅವ್ರ ಅಪ್ಪ ಅಮ್ಮನ ಮಡಿಲಲ್ಲಿ ಬಂದು ಮಲಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಈಗ ಅಪ್ಪನಾಗಲಿ ಯಾರ್ಯಾರು ಡೈರೆಕ್ಟಾಗಿ ನೋಡಿಲ್ಲ ಅವರೆಲ್ಲ ಬಂದ್ಬಿಟ್ಟು ಅಟ್ಲೀಸ್ಟ್ ಈಗಲಾರು ಬಂದ್ಬಿಟ್ಟು ಅವ್ರ ಮುಂದೆ ಒಂದು ಫೋಟೋನಾರು ತಿಕ್ಕೊಂಡು ಹೋಗ್ಬೋದು ಮೆಮೊರಿಯಲ್ ಮುಂದ್ಗಡೆಯ. ಹಾಗಾಗಿ ಇದೊಂದು ಸ್ಮಾಲ್ ವೀಡಿಯೋನ ನಾನು ಪ್ರತಿಯೊಬ್ಬ ನಮ್ಮ ಕನ್ನಡ ವೀಕ್ಷಕರಿಗೆ ಹೇಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಕಂಠೀರವ ಸ್ಟುಡಿಯೋಗೆ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್